ಪತ್ನಿ ವಲ್ಲಭರು ಕ್ಷತ್ರಿಯರು, ಅಂದರೆ ಅನೇಕ ಸ್ತ್ರೀಯರಿಗೆ ಗಂಡನಾಗಿ ಇರತಕ್ಕಂಥವನಿಗೆ ಬಹುಪತ್ನಿ ವಲ್ಲಭ ಅಂತ ಹೇಳ್ತಾರೆ. ಅದು ಕ್ಷತ್ರಿಯರ ಧರ್ಮ. ಆದರೆ ರಘುವಂಶದಲ್ಲಿ ಅವತಾರ ಮಾಡಿರ್ತಕ್ಕಂಥ ಶ್ರೀರಾಮಚಂದ್ರ ದೇವರು ಬಹುದೊಡ್ಡ ಕ್ಷತ್ರಿಯ. ಅವನೊಬ್ಬನೇ ಏಕಪತ್ನಿ ವ್ರತಸ್ಥ. ಎಷ್ಟು ಸುಂದರವಾಗಿರ್ತಕ್ಕಂಥ ಪರಿವಾರ ಇದು ಅಂದರೆ, ಒಂದೇ ಮನೆಯಲ್ಲಿ ಕಾಣುವಂತಹ, ಒಂದೇ ಮನೆಯಲ್ಲ, ಒಂದೇ ಕೊಠಡಿಯಲ್ಲಿ ಕಾಣುವಂತಹ ಅಪೂರ್ವವಾದ ದೃಶ್ಯಗಳು ಈ ರಾಮನ ಪರಿವಾರ. ರಾಮ ಧರ್ಮದ ಪ್ರತೀಕ. ಅಂದರೆ ಧರ್ಮ ಅಂದ್ರೇನು? ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬ ಆಕೆಯನ್ನು ಕನಸಿನಲ್ಲಿಯೂ ಸ್ಮರಿಸಲಿಲ್ಲ, ಆದ್ದರಿಂದ ಅವನು ಧರ್ಮದ ಪ್ರತೀಕ. ಸೀತಾದೇವಿ ಅರ್ಥದ ಪ್ರತೀಕ. ಅರ್ಥ ಅಂದ್ರೇನು? ಎಕನಾಮಿಕ್ಸ್. ಸೀತಾ ಬೇರೆ ಅಲ್ಲ, ಲಕ್ಷ್ಮೀ ಬೇರೆ ಅಲ್ಲ. ಅಂದರೆ ಶುದ್ಧವಾದ ಧರ್ಮವಿದ್ದಡೆಯಲ್ಲಿ ನಾನು ಸದಾ ಅವರಿಗೆ ಜೊತೆಯಲ್ಲಿ ನಿಂತುಕೊಂಡಿರ್ತೀನಿ ಅಂತ ಹೇಳಿ ಸೀತಾದೇವಿ ತನ್ನ ಬಲಹಸ್ತವನ್ನು ರಾಮನ ಕಟಿಗೆ ಅಂದರೆ ಸೊಂಟಕ್ಕೆ ಆಧಾರವಾಗಿ ಇಟ್ಕೊಂಡಿದ್ದಾಳೆ. ಅದು ನಮ್ಮ ಎಕನಾಮಿಕ್ಸ್ ನಮ್ಮ ಜೊತೆ ಇರಬೇಕು ಅಂದರೆ ನಾವು ಎಥಿಕಲ್ ಮೂಮೆಂಟ್ಸನ್ನು ದಾಟಿ ತಪ್ಪಿ ನಡಿಬಾರ್ದು. ಆದರೆ ರಾಮ ಸೀತೆಯನ್ನು ಬಿಟ್ಟು ಯಾರನ್ನೂ ಕನಸಲು ವಿಚಾರ ಮಾಡಲಿಲ್ಲ. ಅಂಥ ಧರ್ಮಕ್ಕೆ, ಅಂತಹ ಅರ್ಥಪೂರ್ಣವಾಗಿರ್ತಕ್ಕಂಥ ಸೀತೆ ಸೊಂಟಕ್ಕೆ ಬಲ ಕೊಟ್ಟು ನಿಂತು, ಪಕ್ಕದಲ್ಲಿ ಲಕ್ಷ್ಮಣ ನಿಂತಿದ್ದಾನೆ. ಧರ್ಮ, ಅರ್ಥ, ಕಾಮದ ಪ್ರತೀಕ ಅವನು. ಕಾಮ ಅಂತ ಹೇಳಿದ್ರೆ ಇಚ್ಛೆ ಅಂತ ಅರ್ಥ. ಆ ಇಚ್ಛೆಗೆ ಅಧಿಪತಿ ಯಾರು? ಸರ್ಪ. ನಮಃ ಕಾಮರೂಪಿಣೆ ಮಹಾಬಲಾಯ ನಾಗಾಧಿಪತಿಗೆ ಅನಂತಾಯ ಸ್ವಾಹ. ಅಂತಹ ಅನಂತನೇ, ಅಂತಹ ವಾಸುಕಿಗೆ, ಅಂಥ ಆದಿಶೇಷನೇ ಲಕ್ಷ್ಮಣನಾಗಿ ಅವತಾರ ಮಾಡಿದ್ರಿಂದ ಅವನು ಕಾಮದ ಪ್ರತೀಕ. ಧರ್ಮ ಸೀತಾದೇವಿ ಅರ್ಥ, ಲಕ್ಷ್ಮಣದೇವ ಕಾಮ. ಒಳ್ಳೆಯ ಧರ್ಮ ಇದ್ದ ಕಡೆ ಒಳ್ಳೆ ಎಕನಾಮಿಕ್ಸ್ ಸಹಾಯವಾಗಿದೆ. ಒಳ್ಳೆಯ ಧರ್ಮ, ಒಳ್ಳೆ ಎಕನಾಮಿಕ್ಸ್ ಜೊತೆಗಿದ್ದಾಗ ಒಳ್ಳೆ ಇಚ್ಛೆ ಪ್ರಬಲವಾಗಿ ಕೈ ಮುಕ್ಕೊಂಡು ನಿಂತ್ಕೊಂಡಿದೆ. ಇಂತಹ ಒಳ್ಳೆಯ ಧರ್ಮ, ಒಳ್ಳೆಯ ದುಡ್ಡು, ಒಳ್ಳೆಯ ಇಚ್ಛೆ ಎಲ್ಲಿ ಮೂರು ಒಂದಾಗಿ ಕೂಡಿ ತ್ರಿಕೋನ ಇರುತ್ತೋ ಅಲ್ಲಿ ಕಪಿಯಂಥ ಮನಸ್ಸು ಕೂಡ ತನ್ನ ಕಪಿತನವನ್ನು ಬಿಟ್ಟು, ಕಪಿಚೇಷ್ಟೆಯನ್ನು ಬಿಟ್ಟು ಮೋಕ್ಷಕ್ಕೆ ಕಾರಣವಾಗಿರ್ತಕ್ಕಂಥ ಶ್ರೀರಾಮನ ಪಾದಗಳನ್ನು ದರ್ಶನ ಮಾಡ್ತಾ ಇದ್ದಾನೆ ಹನುಮಂತ. ನೋಡಿ, ಒಂದೇ ಕೊಠಡಿಯಲ್ಲಿ ಯಜಮಾನನ ಹೆಂಡತಿ, ಯಜಮಾನನ ಮೈದುನ, ಯಜಮಾನಿಯ ಮೈದುನ, ಯಜಮಾನನ ತಮ್ಮ, ಮತ್ತೆ ಅವರು 3 ಜನ ಇರಬಹುದು ಬಿಡಿ, ಒಂದೇ ಪರಿವಾರದವರಾಗಿರಬಹುದು. ಆದರೆ ಆ ಪರಿವಾರದಲ್ಲಿ ಒಬ್ಬ ಸೇವಕ, ಸರ್ವೆಂಟ್, ಆ ಸರ್ವೆಂಟಿಗೂ ಕೂಡ ಅದೇ ಕೊಠಡಿಯಲ್ಲಿ ಸ್ಥಾನವನ್ನು ಕೊಟ್ಟಿರಬೇಕಾದ್ರೆ ರಾಮ ಎಂಥ ಮರ್ಯಾದ ಪುರುಷೋತ್ತಮ. ರಾಮೋ ವಿರಾಮೋ ವಿರಜೋ ಮಾರ್ಗೋ ನೇಯೋ ನಯೋ ನಯ ವೀರಶಕ್ತಿಮತಾಂ ಶ್ರೇಷ್ಠೋ ಧರ್ಮೋ ಧರ್ಮ ವಿದುತ್ತಮ. ಅಂತ ಧರ್ಮದ ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠೆ ಬಹಳ ಸುಂದರವಾದ, ಅರ್ಥಪೂರ್ಣವಾದ ಒಂದು ಯೋಗ. ಅಂಥ ಯೋಗ ಎಲ್ಲ ಮಾನವರಿಗೂ, ಸಕಲ ಮಾನವರಿಗೂ, ಇಲ್ಲಿ ಜಾತಿ ಮತವಿಲ್ಲದಂತಹ ಮಾನವತ್ವವನ್ನು ಘೋಷಣೆ ಮಾಡಿದಂತಹ ಮರ್ಯಾದ ಪುರುಷೋತ್ತಮ ಶ್ರೀರಾಮ ನಮ್ಮನ್ನು ಅನುಗ್ರಹಿಸಲಿ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ